ಅಲ್ಪಸಂಖ್ಯಾತರಿಗೆ ಕಾಣಿಕೆಗಳ ಮೇಲೆ ಕಾಣಿಕೆ, ಬರದಿಂದ ನೊಂದಿರ್ತಕ್ಕಂಥ ರೈತರಿಗೆ ಒಂದು ರೀತಿ ನೇಣಿನ ಕುಣಿಕೆ. ಈಗಾಗಲೇ ಸುಮಾರು 500ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸಾಲದ ಬಾಧೆಯಿಂದ. ಬರ ಬಂದು ಸಾಲ ತೀರ್ಸೋಕ್ಕಾಗದೆ ಕಳೆದ 7 ತಿಂಗಳಲ್ಲಿ ಸುಮಾರು 500ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಸಿದ್ದರಾಮಯ್ಯನವರು ಒಂದು ರೀತಿ ಕಣ್ಣು ಕಾಡದ ಸಿದ್ದರಾಮಯ್ಯನವ್ರ ರೀತಿ ಬಂಪರ್ ಮೇಲೆ ಬಂಪರ್. ಈಗ ಹಿಂದೆ 10,000 ಕೋಟಿ ಅಂತ ಅನೌನ್ಸ್ ಮಾಡಿದರು, ಈಗ 1,000 ಕೋಟಿ, ಒಟ್ಟು 11,000 ಕೋಟಿ. ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿಗೆ ಸಿಗೋವಂಥದ್ದೇ 50,000 ರಿಂದ 60,000 ಕೋಟಿ ಮಾತ್ರ ಅಭಿವೃದ್ಧಿಗೆ. ಇನ್ನು ಉಳಿದಿದ್ದೆಲ್ಲ ಎಕ್ಸ್ಪೆಂಡಿಚರ್ ಹೊರಟೋಗ್ತದೆ. ಬಡ್ಡಿ ಕಟ್ಟುವಂಥದ್ದು, ಎಕ್ಸ್ಪೆಂಡಿಚರು ಇವೆಲ್ಲ ಹೊರಟೋಗ್ತದೆ. ಅದರಲ್ಲಿ ಈಗ 11,000 ಕೋಟಿಯನ್ನು ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರ ಕಾಲೋನಿಗಳಿಗೆ, ಎಲ್ಲಿ ಅಲ್ಪಸಂಖ್ಯಾತರು ವಾಸ ಮಾಡ್ತಾರೋ ಅವ್ರಿಗೆ ಅಭಿವೃದ್ಧಿ ಮಾಡೋ ಅಂಥ ದೃಷ್ಟಿಯಿಂದ, ಏರಿಯಾ ಅಭಿವೃದ್ಧಿ ಮಾಡೋ ದೃಷ್ಟಿಯಿಂದ ಹಣವನ್ನು ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳ್ತಾರೆ. ಹಾಗಾದರೆ ಹಿಂದೂಗಳ ಕಾಲೋನಿ ಏನು 2ನೇ ದರ್ಜೆ ಸಿಟಿಸನ್ಸ್, ಅವರು ದಲಿತರಿರುವಂಥ ಏರಿಯಾಗಳು, ಅವರ ಪಾಡೇನು?